ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋಸಾ ಬ್ಲಾಗ್ಸ್. ಏನು ಗೊತ್ತಾ, ಇವತ್ತು ಎಲ್ಲಿ ಹೊರಟಿದ್ದು? ವೆಯ್ಟ್ ರಾವ್, ಇವತ್ತು ಬಸಾಲೆ ತೆಗಲಿಕ್ಕೆ ಹೊರಟಿದ್ದು ಗೈಸ್. ಫಸ್ಟ್ ಬಸಾಲೆ. ವೆಯ್ಟ್ ಮಗ, ಫೋಟೋ ಕೊಡೋ, ಹೇಗೆ ಸಿಗೊಂಡ್ರು? ನೋಡಿ ಗೈಸ್, ಬಸಾಲೆ ನಮ್ಮದು ಫಸ್ಟ್ ತೆಗುವುದು. ಲಂಬಾಪೊಳೆ ಎಂಡ ತಿನ್ನಕ್ಕಾಗಿ ಈ ವರ್ಷದ್ದು ಫಸ್ಟ್ ಬಸಳೆ ತೆಗೋದು. ನೋಡಿ, ಬಸಳೆತ್ತು ಮುಂಚೆ ಕನ್ನಡ ಅಂತ ನೋಡಿ. ಬಸಳೆ ತುಳುಂದು ಬಸಾಲೆ. ಓ ನೈಸ್. ಬಸಾಳೆ ಮತ್ತು ಬಸಾಲೆ ಲೋ ಕಾಡ್ದಾಡಿ ತಕ ದುಃಖನಕ್ಕ ಇಟ್ಲು ಸುಬೀತಾ ಎಂಡಚಿ ಕಿತ್ತನ್ ಮುನ್ಸೋರ್ ಲಾಮ್ಗೆಲ್ಲ ಪೊಳೆ ಎಷ್ಟು ಉದ್ದ ತನಕ ಹೋಗಿದೆ ನೋಡಿ ಗೈಸ್. ಈ ಸರಿ ಡ್ಯಾಡಿ ಮಾಡಿದ್ದು ಬಸಾಳೆ ಭಾರಿ ಸೂಪರ್ವಾಗಿದೆ. ಅಯ್ಯ ನೋಡಿ ಎಷ್ಟು ಫ್ರೆಶ್. ಡ್ಯಾಡಿಗೆ ಈ ಸರಿ ಭಾರಿ ಖುಷಿ, ಅವರು ಬಸಳೆ ಮಾಡಿದ್ದು ಭಾರಿ ಚೆಂದ ಆಗಿದೆ ಅಂತ ಅಲ್ಲ. ನಂಗೆ ಹೌದು ಮುನ್ ಡ್ಯಾಡಿ, ಅಟ್ಲೀಸ್ಟ್ ಅವೇ ಸಂಗಲ್ಯಾಕು ಡ್ಯಾಡಿ ಅಟ್ಲೀಸ್ಟ್ ಹೌದು ಮುನ್ ಪ್ಲೀಸ್. ಓಯ್ ಹೌದು ಮುನ್ ಡ್ಯಾಡಿ. ಏ ಪುರೋ ಮಸ್ತದಲ್ಲಿ ನೋಡಿ ನೋಡಿ ಎಷ್ಟು ಫ್ರೆಶ್. ಇದಷ್ಟೇ ಆಗ್ಬಾರ್ದು. ಹಾಂ, ನಮ್ಮದು ಬಸಳೆ ತೆಗೆದಾಯಿತು. ಈಗ ಅದು ಖಾಲಿ ಟೊಮೆಟೊ ಮತ್ತು ಆನಿಯನ್ ಹಾಕಿ ಮಾಡಬೇಕಂತೆ. ಅವರಿಗೆ ಅದು ಅಲಸಂಡೆ ಬೀಜ ಹಾಕಿ ಮಸಾಲ ಕಡೆದು ಹಾಕಿದರೆ ಒಳ್ಳೆ ಆಗ್ತದೆ. ಖಾಲಿ ಟೊಮೆಟೊ ಆನಿಯನ್ ಹಾಕಿದರೆ ಒಳ್ಳೆ ಆಗ್ತದೆ. ಅವರಿಗೆ ಖಾಲಿ ಟೊಮೆಟೊ ಆನಿಯನ್ ಹಾಕಿ ಮಾಡಬೇಕಂತೆ. ಸೊ ಈಗ ನಾವು ಅಲ್ಲಿಂದ ಎಲ್ಲಿ ಬಂದದ್ದು, ಇದು ಗೊತ್ತುಂಟ ಗೈಸ್, ಇದಕ್ಕೆ ಆರೆಂಜ್ ಸಕ್ಕರೆ ಗಂಚು ಅಂತ ಹೇಳ್ತಾರೆ. ಯಾರಿಗೆಲ್ಲ ಗೊತ್ತುಂಟಿದು ಮತ್ತು ಯಾರಿಗೆಲ್ಲ ಇಷ್ಟ ಇದು ಫ್ರೂಟ್ ಕಮೆಂಟ್ ಮಾಡಿ. ಇದು ಭಾರಿ ಒಳ್ಳೆ ಅಂತೆ ಹೆಲ್ತಿಗೆ. ಹಾಂ ಗಾಡ್, ಒಂದು ಕಟ್ ಮಾಡಿ ತಿನ್ನುವ. ಬರೇ ಪಿಕೆ ಅಲ್ಲ ಕಾಡ್. ಹೊಣ್ಣಂಗೆ ತರೀತೆ ಪಿಕೆ ನೇ ಇಷ್ಟ ಇಲ್ಲೇ. ಎಸ್, ಇದು ಆ್ಯಕ್ಚುಲಿ ತುಂಬ ಎಲ್ಲೋ ಆದಮೇಲೆ ತೆಗೆದರೆ ಅದರ ಒಳಗಿದ್ದು ಇದು ಉಂಟಲ್ಲ, ಮುಸುಂಬಿ ಥರ ಇರ್ತದೆ, ಅದು ಫುಲ್ ಡ್ರೈ ಆಗಿ ಹೋಗ್ತದೆ. ಸೊ ಸ್ವಲ್ಪ ಗ್ರೀನ್ ಇರುವಾಗಲೇ ತೆಗಬೇಕು. ಓಕೆ, ಇಲ್ಲಿ ನೋಡಿ ಗೈಸ್, ಎಷ್ಟು ಸಣ್ಣ ಗಿಡದಲ್ಲಿ ಪೆಪ್ಪರ್, ಎಷ್ಟು ಪೆಪ್ಪರ್ ಉಂಟು ನೋಡಿ, ಎಷ್ಟು ಸಣ್ಣ ಗಿಡ. ಈಗಲೇ ನಾನು ಆನ್ಲೈನಿಂದ ಆರ್ಡ್ರ್ ಗೆಲ್ಲೆಮ್ಮು. ಇದು ನನ್ನ ಅಣ್ಣ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಒಂದು ಸುಮಾರಿತ್ತು ಗಿಡ, ಅದರಲ್ಲಿ ಖಾಲಿ ಇದು ಒಂದು ಜೀವ ಆಗಿದೆ. ಕಟ್ ಮಾಡಲಿಕ್ಕೆ ಸ್ಟಾರ್ಟ್. ನಾನಿಲ್ಲಿ ಬರೋಗಿಂತ ಮೊದಲೇ ಅಯ್ಯೋ ದೇವರೇ, ರಾವ್ಚೂರು ಪ್ಲೇಟ್ ಅಣ್ಣೆತಾ ರೆಡಿ. ವಿಡಿಯೋಗೆದಲ್ಲ ಸ್ಟಾಪ್ಸ್ ಅಲ್ಲ ಶೇ. ನೋಡಿ ಗೈಸ್, ಕಟ್ ಮಾಡಿ ಆಯಿತು. ಭಾರಿ ಚಂದ ಉಂಟು ಮಾತ್ರ.
ಹೇಗೆ ಉಂಟು ಅಂಡಿಗಾಲಾಗ ತಗತ್ಗಾಲ ಕೋಯಿರ್ ತಗಲ್ಲ ಎಲ್ಲಿ ನೋಡಿ ಗೈಸ್ ಇದರದ್ದು ಸಿಪ್ಪೆ ಒಂದು ನೋಡಿ ಎಷ್ಟು ತೋರ ಸಿಪ್ಪೆ ಮಾತ್ರ ತೆಗೆದದ್ದು ಭಾರಿ ಚೆಂದಾಗಿದೆ. ಯಾರಿಗಾದರೂ ಬೇಕಾದರೆ ಬಂದು ಕೊಂಡೋಗ್ಬೇಕಂತೆ ಫ್ರೀ ಮಕದಿ ಏಕ ಫುಲ್ಲು ಕಾತ್ಕೊಂಡು ಏಕ್ ಸಗ್ಲೆ ಸ್ವೀಟ್ ಉಂಟಾ? ಹಾಂ ಸಕ್ಕರೆ ಬೇಕಾ? ಇದು ಸಕ್ಕರೆ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ತಿಂದರೆ ಸಹ ಒಳ್ಳೆ ಆಗ್ತದೆ. ಬಟ್ ಹೀಗೇನೆ ತಿಂದರೆ ಒಳ್ಳೆ ಆಯಿತಾ? ಒಳ್ಳೆ ಸ್ವೀಟ್ ಉಂಟು. ಸಕ್ಕರೆ ಬೇಡ ಆ್ಯಕ್ಚುಲಿ, ಒಳ್ಳೆ ಸ್ವೀಟ್ ಉಂಟು. ನೋಡಿ ಸೂಪರ್ ಟೀ. ಯಾರಿಗಾದರೂ ಬೇಕಾದರೆ ಹೇಳಿ ಆಯಿತಾ? ನಾನು ಪಾರ್ಸಲ್ ಮಾಡ್ತೀರಾ? ನೀವು ಪಾರ್ಸಲ್ ಮಾಡ್ತೀರಾ? ಪಾರ್ಸಲ್ ಇಲ್ಲ ಅಂತೆ, ಬಂದು ಕೊಂಡೋಗ್ಬೇಕಂತೆ. ಅಡ್ರೆಸ್ ಕೊಡ್ತೀರಾ ಮನೆಯದ್ದು? ಮನೆಯದ್ದು ಅಡ್ರೆಸ್ ಕೊಡ್ತಾರಂತೆ, ಬಂದು ಕೊಂಡೋಗಿ. ಇದು ಯಾರಿಗೆ ಬೇಕು? ಡಯಾಬಿಟಿಸ್ ಇದ್ದವ್ರಿಗೆ ಒಳ್ಳೆ ಅಂತೆ, ಬಂದು ಕೊಂಡೋಗಿ. ಅಡ್ರೆಸ್ ಬೇಕಾದರೆ ಕೊಡ್ತೇವೆ, ಸತ್ಯ ಸುಳ್ಳಲ್ಲ. ತುಂಬ ಉಂಟು, ಸುಮ್ಮನೆ ವೇಸ್ಟ್ ಆಗ್ತದೆ. ಓಕೆ, ಯಾರಾದರೂ ತಿಂದಿದ್ದೀರಾ ಇದನ್ನು? ಯಾರಾದರೂ ತಿಂದಿದ್ರೆ ಇದನ್ನು ನನಗೆ ಹೇಳಿ ಆಯಿತಾ? ಕಾಮೆಂಟ್ ಮಾಡಿ ಹೇಗಿರ್ತದಂತ. ಹೀಗೆ ಒಳಗೆ ಕೆಂಪಿದ್ದಲ್ಲಿ ಸಿಗೋದಿಲ್ಲ, ಎಲ್ಲ ಬಿಳಿ ಒಳಗೆ. ಇದು ಒಳಗಡೆ ನೋಡಿ ಕೆಂಪಿದ್ದು ಏನಂತೆ ಸಿಗೋದು. ವೈಟ್ ಇದ್ದರೆ ಸಿಗ್ತದಂತೆ. ವೈಟ್ ಇರೋದು ಜಾಸ್ತಿ ಅಂತೆ. ಇದರಲ್ಲಿ 2 ಟೈಪ್ ಉಂಟಲ್ಲ, 2 ಟೈಪ್ ಉಂಟು ಸಕ್ಕರೆ ಗಂಜು. ಒಂದು ಒಳಗಡೆ ವೈಟ್, ಒಂದು ಪಿಂಕ್. ಒಳಗಡೆ ವೈಟ್ ಇರೋದು ಸ್ವಲ್ಪ ಹುಳಿ ಇರ್ತದಂತೆ. ಹುಳಿಯಲ್ಲ, ಹೈನೇ. ಅದು ಒಳ್ಳೆ ಸ್ವೀಟ್ ಉಂಟು ಆಯಿತಾ? ಆಯಿತು, ಇನ್ನು ತಿಂದು ಬಸಳೆ ಪದಾರ್ಥ ಮಾಡಬೇಕು. ಏನಿಲ್ಲ, ಸಿಂಪಲ್. ಖಾಲಿ ಟೊಮೆಟೊ ಆನಿಯನ್ ಹಾಕಿದ್ರೆ ಸಾಕಂತೆ. ನನಗೆ ಸಹ ಈಸಿ ಆಯಿತು. ಇದೇನು ಗೊತ್ತುಂಟಾ ಗೈಸ್? ಇದು ಕಲಂಬಿ. ಇದು ಒಂದೇ ಮರದಲ್ಲಿ ಮಾಡೋದಂತೆ. ಕಲಂಬಿ ಅಂದರೆ ಕೆತ್ತಿ. 2 ಸ್ಟೋರೇಜ್ ಉಂಟು, ಇಲ್ಲಿ ಒಂದು ಇಲ್ಲಿ ಒಂದು. ಇದು ಡೋರ್ ಅದ್ರದ್ದು. 1947 ಅದ್ದಂತೆ. ಹೀಗೆ ಇದು ಓಪನ್ ಮಾಡಿದರೆ ಒಳಗಡೆ ಸ್ಟೋರೇಜ್ ಉಂಟು. ಅಬ್ಬಾ, ಈಗ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗಾದರೂ ಇದು ನೋಡಲಿಕ್ಕಿದ್ರೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇದರದ್ದು ಟೂರ್ ಮಾಡ್ತೇನೆ ನಾನು, ಆಯಿತಾ? ನೋಡಿ, ಒಂದೇ ಮರದಲ್ಲಿ ಮಾಡಿದಂತೆ. ಹೇಗೆ ಉಂಟು ಡಿಸೈನ್ ನೋಡಿ.
ಇಲ್ಲಿ ನೋಡಿ ಡ್ಯಾಡಿ ಬಸಳೆದ್ದು ಬುಡದಲ್ಲಿ ಇದ್ದದ್ದು ಎಲೆ ತಂದು ಕೊಟ್ಟರು. ಒಂದೊಂದು ಎಲೆಯಲ್ಲಿ ಊಟ ಮಾಡ್ಬೋದು. ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಸಕ್ಕರೆ ಗಂಚಿದ್ದು ತಿಂದು ಸಾಕಾದರೆ ಜ್ಯೂಸ್ ಸಹ ಮಾಡ್ಬೋದು, ಒಳ್ಳೆ ಆಗ್ತದೆ. ಆರೆಂಜ್ ತಿಂದು ಸಾಕಾದರೆ ಜ್ಯೂಸ್ ಸಹ ಕುಡಿಬೋದು ಮಾಡಿ, ಭಾರಿ ಒಳ್ಳೆ ಉಂಟು. ರಿಯಾಕ್ಷನ್ ಕೊಡಿ ಸ್ವಲ್ಪ, ಕುಡಿದು. ಕೈ ಇಲ್ವಾ? ಜ್ಯೂಸ್ ಮಾಡಿದ್ದು ಸ್ವಲ್ಪ ಕಹಿ ಆಗ್ತದೆ ಗೈಸ್. ಚೆಸ್ ತುಂಬ ಒಳ್ಳೆಯಾಗಿದೆ, ಚೆನ್ನಾಗಿದೆ, ತುಂಬ ಒಳ್ಳೆ ಆಗಿದೆ. ಬಾರಿ ಬರೋದಲ್ಲ ಅಂತೆ. ಲಾಸ್ಟ್ ಖಾಲಿ ಆಗುವಾಗ ಇನ್ನೂ ಟೇಸ್ಟ್ ಆಗ್ತಾ ಉಂಟು. ಇನ್ನೂ ಸಹ ಇದ್ರೆ ಇನ್ನೊಂದು ಗ್ಲಾಸ್ ಕುಡಿಯಬಹುದಂತೆ. ಮತ್ತು ಊಟ ಮಾಡಿದ್ವಿ. ಮಧ್ಯಾಹ್ನಕ್ಕೆ ಮಸಾಲೆದ್ದು ಪದಾರ್ಥ ಮಾಡಿದ್ದು ಮತ್ತು ಗಂಜಿ, ಮೊಸರು ಮತ್ತು ಉಪ್ಪಿನಕಾಯಿ. ಗೈಸ್ ಇಲ್ಲಿ ನೋಡಿ ಗೈಸ್, ಎಂತ ಸಿಕ್ಕಿತು ಅಂತ. ಫಸ್ಟ್ ಟೈಮ್ ಅಂದರೆ ಭಾರಿ ಗಿಳಿಗಳದ್ದು ಉಪದ್ರ. ಅವರಿಗೆ ಕಾಣಲಿಲ್ಲ ಮೇ ಬಿ. ಡೇ ಟೈಮ್ ಗಿಳಿ, ನೈಟ್ ಟೈಮ್ ಇದು ಎಂತ ಬಾವಲಿ, ಅವರಿಗೇನೆ ಇದು ಪೇರಳೆ ಎಲ್ಲ. ಎಸ್, ಓಕೆ ಗೈಸ್, ಇದೊಂದು ಶಾರ್ಟ್ ವಿಡಿಯೋ. ಓಕೆ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಓಕೆ, ಬಾಯ್. ಲಾಟ್ಸ್ ಆಫ್ ಲವ್. ಮೊಗಸು ದೇವ್ರೆ ಕರು.